ಎಲ್ರಿಗೂ ನಮಸ್ಕಾರ. ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ಈ ದಿನ ನಾನು ರುಚಿಕರವಾದ ಹಾಗೆ ಅಷ್ಟೇ ಆರೋಗ್ಯದಾಯಕವಾದಂಥ ಡ್ರೈ ಫ್ರೂಟ್ಸ್ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಹಾಗೆ ಋತುಮತಿಯಾದಂಥ ಹೆಣ್ಮಕ್ಳು, ಅಂದರೆ ಈಗೆಲ್ಲ ಹೆಣ್ಮಕ್ಳು ಬಹಳ ಬೇಗನೆ, ಅಂದರೆ ಚಿಕ್ಕ ವಯಸ್ಸಿಗೆ ಬೇಗನೆ ಋತುಮತಿ ಆಗಿಬಿಡ್ತಾರೆ. ಅಂಥವರಿಗೆಲ್ಲ ಇದು ಒಂದು ರೀತಿ ಹೇಳಿ ಮಾಡಿಸಿದ ರೆಸಿಪಿ. ಆರೋಗ್ಯದಾಯಕ ಅಷ್ಟೇ ಪ್ರೋಟೀನ್ ಭರಿತವಾದದ್ದು. ನಮ್ಮಲ್ಲಿ ಇದನ್ನು ಹೆಚ್ಚಾಗಿ ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡು, ಅಂದರೆ ಒಣಗಿರುವಂಥದ್ದು, ನೀರಿನ ಅಂಶ ಎಲ್ಲ ಇರಬಾರ್ದು, ಅದಕ್ಕೆ ಒಂದು 15ರಿಂದ 20 ಆಗುವಷ್ಟು ಉತ್ತುತ್ತೆಯನ್ನು, ಬೀಜವನ್ನು ತೆಗೆದು ತಗೊಂಡಿದ್ದೇನೆ. ಈ ರೀತಿಯಲ್ಲಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಸಾಕು, ತುಂಬ ನುಣ್ಣಗೆಲ್ಲ ಆಗೋದು ಬೇಡ. ಅದೇ ಮಿಕ್ಸಿ ಜಾರಿಗೆ ಒಂದು 15ರಿಂದ 20 ಆಗುವಷ್ಟು ಖರ್ಜೂರವನ್ನು, ಬೀಜವನ್ನು ತೆಗೆದು ಹಾಗೆ ರುಬ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ, ಅಂದರೆ ಇದು ಕೂಡ ನುಣ್ಣಗಾಗೋದು ಬೇಡ. ನಂತರ ಒಂದು ದಪ್ಪ ತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಿ ಒಂದು ಅರ್ಧ ಕಪ್ ಆಗುವಷ್ಟು ಬಾದಾಮಿಯನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಒಂದು 2 ನಿಮಿಷ ಹುರಿದಾದ್ಮೇಲೆ ಅದೇ ಪಾತ್ರೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಗೋಡಂಬಿಯನ್ನು ನಾನಿಲ್ಲಿ ತುಂಬ ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ನಿಮಗೆ ಬಾಯಿಗೆ ಸಿಗಬೇಕು ಅಂದರೆ ಇನ್ನೂ ದೊಡ್ಡದಾಗಿಯೂ ಕೂಡ ಇಟ್ಕೊಳ್ಬೋದು. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಬಣ್ಣ ಬದಲಾಗಬೇಕು ನೋಡಿ ಈ ರೀತಿಯಲ್ಲಿ. ಪೂರ್ತಿಯಾಗಿ ಹುರಿದಾದ್ಮೇಲೆ ಈ ರೀತಿ ಒಂದು ಅಗಲವಾದ ತಟ್ಟೆಗೆ ತೆಗೆದಿಟ್ಕೊಳ್ಳಿ, ತಣಿಲಿಕ್ಕೆ ಬಿಡಿ. ಅದೇ ಪಾತ್ರೆಗೆ ಒಂದು 1/4 ಕಪ್ ಆಗುವಷ್ಟು ಪಿಸ್ತಾವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಇದಕ್ಕೂ ಕೂಡ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಒಂದು 2 ನಿಮಿಷ ಹುರ್ಕೊಳ್ಬೇಕು. ಅದರೊಟ್ಟಿಗೆ ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನೀವು ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಂತರ ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಸೇರಿಸಿ ಪುನಃ ಮತ್ತೆ ಅದೇ ರೀತಿಯಲ್ಲಿ ಹುರ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಮೀಡಿಯಮ್ ಉರಿಯಲ್ಲೇ ಹುರಿದ್ರೆ ಒಳ್ಳೆಯದು. ಇಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ಹುರಿಯುವಾಗ ಪ್ರತಿ ಬಾರಿಯೂ ನೀವು ತುಪ್ಪವನ್ನು ಹಾಕ್ಕೊಂಡ್ರೆ ಒಳ್ಳೆಯದು, ಒಮ್ಮೆಲೆ ಹಾಕ್ಲಿಕ್ಕೆ ಹೋಗಬೇಡಿ. ಅದರೊಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಒಣ ದ್ರಾಕ್ಷಿ, ಹಾಗೆ ಪುನಃ ಮತ್ತೆ 1 ಚಮಚ ತುಪ್ಪವನ್ನು ಹಾಕಿ ನಿಧಾನವಾಗಿ ಹುರ್ಕೊಳ್ಬೇಕು. ದ್ರಾಕ್ಷಿಯನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ, ಅಂದರೆ ಸ್ವಲ್ಪ ಬಣ್ಣ ಬದಲಾದರೆ ಸಾಕು, ತೀರಾ ಹುರಿದ್ರೆ ಇದೊಂದು ರೀತಿ ಕಹಿ ಆಗಿಬಿಡುತ್ತೆ. ಅದಾದಮೇಲೆ ಅದೇ ಪಾತ್ರೆಗೆ ಇಲ್ಲಿ ರುಬ್ಬಿ ಇಟ್ಟಿರುವಂತಹ ಉತ್ತುತ್ತೆ ಹಾಗೆ ಖರ್ಜೂರವನ್ನು ಕೂಡ 1 ಚಮಚ ತುಪ್ಪ ಹಾಕಿ ಎಲ್ಲವನ್ನು ಹುರಿದಿರೋ ಥರನೇ ಹುರ್ಕೊಳ್ಬೇಕು. ಈ ಉಂಡೆಯನ್ನು ಮಾಡಲಿಕ್ಕೆ ಎಲ್ಲ ಸಾಮಗ್ರಿಗಳನ್ನು ಹುರಿಯೋದ್ರಲ್ಲೇ ಇರೋದು. ಹುರಿದ್ರೆ ರುಚಿಯಾಗಿಯೂ ಕೂಡ ಮತ್ತು ಹೆಚ್ಚು ದಿನ ಬಾಳಿಕೆನೂ ಕೂಡ ಬರುತ್ತೆ. ಇಲ್ಲಿ ಖರ್ಜೂರ ಸ್ವಲ್ಪ ಅಂಟಿನ ಅಂಶ ಇರೋದ್ರಿಂದ ನಿಧಾನವಾಗಿ ಮೀಡಿಯಮ್ ಉರಿಯಲ್ಲೇ ಹುರ್ಕೊಳ್ಬೇಕಾಗತ್ತೆ. ಮತ್ತು ನೀವಿಲ್ಲಿ ನಾನು ಹಾಕಿರುವಂಥ ಡ್ರೈ ಫ್ರೂಟ್ಸನ್ನೇ ಹಾಕಬೇಕು ಅಂತಿಲ್ಲ, ಇನ್ನೂ ಬೇರೆ ಬೇರೆಯಾಗಿ ಮಾಡುವವರು ಕೂಡ ಇದ್ದಾರೆ. ನಿಮಗಿಷ್ಟವಾದ್ದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇದರೊಟ್ಟಿಗೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ಕಲ್ಲು ಸಕ್ಕರೆಯನ್ನು ಈ ರೀತಿಯಲ್ಲಿ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ಈಗ ಎಲ್ಲವನ್ನು ಒಟ್ಟಿಗೆ ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ತಣಿಲಿಕ್ಕೆ ಬಿಡಿ, ಹಾಗಂತ ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ಉಗುರು ಬಿಸಿ ಇದ್ದಾಗಲೇ ಇದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ಉಂಡೆಯಾಗಿ ಮಾಡ್ಕೊಳ್ಳಿ. ಹಾಗೆ ಈ ಉಂಡೆಯನ್ನು ಹೀಗೆ ಅಂತ ಅಲ್ಲ, ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡಿರ್ತಾರೆ. ಕೆಲವರು ಇದಕ್ಕೆ ಹಣ್ಣಿನ ಬೀಜವನ್ನು ಹಾಕಿ ಮಾಡ್ತಾರೆ, ನೀವು ಆ ರೀತಿಯಲ್ಲೂ ಕೂಡ ಮಾಡ್ಬೋದು. ಇನ್ನು ಕೆಲವರಿಗೆ ಬಾದಾಮಿ ಹೆಚ್ಚು ಇಷ್ಟ ಆಗುತ್ತೆ, ಖರ್ಜೂರ ಹೆಚ್ಚು ಇಷ್ಟ ಇರುತ್ತೆ, ಅದನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು. ಹೀಗೆ ಮಾಡಬೇಕು ಅಂತಿಲ್ಲ, ಆದರೆ ಆರೋಗ್ಯಕ್ಕೆ ಮಾತ್ರ ಬಹಳನೇ ಒಳ್ಳೆಯದು. ಹೈ ಪ್ರೋಟೀನ್ ಭರಿತವಾದಂಥ ಉಂಡೆ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರೂ ತಿನ್ಬೋದು. ನಮ್ಮಲ್ಲಿ ಹೆಚ್ಚಾಗಿ ಇದರ ಬಾಣಂತಿಯರಿಗೆ ಮಾಡಿ ಕೊಡ್ತಾರೆ. ಇದು ಒಂದು ದಿನಕ್ಕೆ ಒಂದು ಉಂಡೆಯನ್ನು ತಿಂದಾದಮೇಲೆ ಇದರೊಟ್ಟಿಗೆ 1 ಲೋಟ ಹಾಲನ್ನು ಕುಡಿಯೋದು ನಮ್ಮಲ್ಲಿಯ ಪದ್ಧತಿ. ಬಾಣಂತಿಯರೇ ತಿನ್ನಬೇಕು ಅಂತಿಲ್ಲ, ಯಾರು ಬೇಕಾದರೂ ಈ ಆರೋಗ್ಯದಾಯಕವಾದ ಉಂಡೆಯನ್ನು ಮಾಡಿ ತಿನ್ಬೋದು ಸ್ನೇಹಿತರೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿಯ ಹೊಸ ಹಾಗೆ ಆರೋಗ್ಯದಾಯಕವಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಪರಿಶ್ರಮ ಕಿಚನಿನ ಎಲ್ಲ ರೆಸಿಪಿಯನ್ನು ನೋಡಿ ಯಾವುದಾದ್ರೂ ಇಷ್ಟ ಆದರೆ ಒಮ್ಮೆ ಟ್ರೈ ಮಾಡಿ. ಧನ್ಯವಾದಗಳು.